ಒಂದು ಕಡೆ ಬಲೂಚ್ ಲಿಬರೇಷನ್ ಆರ್ಮಿಯನ್ನ ಎದುರಿಸಲು ಹರಸಾಹಸ ಪಡ್ತಿರುವ ಪಾಕಿಸ್ತಾನಕ್ಕೆ ಮತ್ತೊಂದು ಪೆಟ್ಟು ಬಿದ್ದಿದೆ. ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ನಮ್ಮ ಶತ್ರು ದೇಶದ ವಿರುದ್ಧ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ನಡೀತಾ ಇದೆ. ನೇರವಾಗಿ ಪಾಕ್ ಸೇನೆಗೆ ಖಡಕ್ ವಾರ್ನಿಂಗ್ ಕೊಟ್ಟಿರುವ ಪ್ರತಿಭಟನಾಕಾರರು ಇದರಿಂದ ಪಾಕ್ ಸರ್ಕಾರ ದೊಡ್ಡ ಇಕ್ಕಟ್ಟಿಗೆ ಸಿಲುಕಿದೆ. ಪಿಒಕೆ ನಿಧಾನವಾಗಿ ತನ್ನ ಕೈ ತಪ್ಪಿದೆಯಾ ಎಂಬ ಆತಂಕ ಪಾಕಿಸ್ತಾನವನ್ನ ಕಾಡ್ತಾ ಇದೆ. ಇತ್ತ ಭಾರತ ಕೂಡ ಜಾಗ ಖಾಲಿ ಮಾಡುವಂತೆ ಒತ್ತಡ ಹೇರ್ತಾ ಇದ್ದು ಪಾಕ್ ಕತೆ ಬಾಣಲಿಯಿಂದ ಜಾರಿ ಬೆಂಕಿಗೆ ಬಿದ್ದಂತೆ ಆಗಿದೆ. ಈ ಬಗ್ಗೆ ನಿಮಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀಡ್ತೀನಿ. ನಾನು ನಿಮ್ಮ ಶಿವರಾಜ್ ಬಾಣಂಕಿ. ನೀವು ಸುದ್ದಿಯನ್ನದ ಸಬ್ಸ್ಕ್ರೈಬರ್ ಆಗೋದನ್ನು ಮರಿಬೇಡಿ. ಹಾಗೆ ಈ ವಿಡಿಯೋವನ್ನು ಕೊನೆ ತನಕ ನೋಡಿ. ಪಾಕ್ ಆಕ್ರಮಿತ ಕಾಶ್ಮೀರ ಅಂದರೆ ಪಿಒಕೆಯಲ್ಲಿ ದೊಡ್ಡ ಮಟ್ಟದ ಬೆಳವಣಿಗೆಗಳು ನಡೀತಾ ಇವೆ. ರಾವಲ್ಕೋಟ್ನ ಜಂಟಿ ಅವಾಮಿ ಕ್ರಿಯಾ ಸಮಿತಿ ಪಾಕಿಸ್ತಾನ ಸರ್ಕಾರದ ವಿರುದ್ಧ ದೊಡ್ಡ ಮಟ್ಟದ ಹೋರಾಟವನ್ನು ನಡೆಸ್ತಾ ಇದೆ. ವಿವಿಧ ಬೇಡಿಕೆಗಳನ್ನು ಇಟ್ಟಿರುವ ಕ್ರಿಯಾ ಸಮಿತಿ ಪ್ರಮುಖವಾಗಿ ಪಿಒಕೆಗೆ ಪೂರ್ಣ ಪ್ಯಾಕೇಜ್ ಅನ್ನು ನೀಡಬೇಕು ಹಾಗೂ 12 ಅಸೆಂಬ್ಲಿ ಸೀಟ್ಗಳನ್ನು ನೀಡಬೇಕು ಎಂದು ಹೋರಾಟ ಮಾಡ್ತಾ ಇದೆ. ಭಾರೀ ಸಂಖ್ಯೆಯಲ್ಲಿ ಜನ ಬೀದಿಗಿಳಿದು ಪಾಕಿಸ್ತಾನ ಸರ್ಕಾರದ ವಿರುದ್ಧ ಘೋಷಣೆಯನ್ನ ಕೂಗ್ತಾ ಇದ್ದಾರೆ. ಕಳೆದ 2-3 ದಿನಗಳಿಂದ ಪ್ರತಿಭಟನೆಗಳು ನಡೀತಲೇ ಇದೆ. ಪಾಕಿಸ್ತಾನ ಸರ್ಕಾರ ತನ್ನ ಸೇನೆ ಮೂಲಕ ಪ್ರತಿಭಟನೆಯನ್ನ ಹತ್ತಿಕ್ಕುವ ಕೆಲಸವನ್ನ ಮಾಡ್ತಾ ಇದೆ. ಪಾಕ್ ಸರ್ಕಾರದ ನಡೆಯ ವಿರುದ್ಧ ರೊಚ್ಚಿಗೆದ್ದಿರುವ ಕ್ರಿಯಾ ಸಮಿತಿ ಹಿಂಸಾತ್ಮಕ ಹೋರಾಟದ ಎಚ್ಚರಿಕೆಯನ್ನ ಪಾಕ್ ಸೇನೆಗೆ ನೀಡಿದೆ. ಡ್ಯಾಂನಲ್ಲಿ ಸೈನಿಕರ ಶವ ಸಿಗುತ್ತೆ, ಹುಷಾರ್. ರೊಚ್ಚಿಗೆದ್ದಿರುವ ಕ್ರಿಯಾ ಸಮಿತಿ ನಮ್ಮ ಮೇಲೆ ದಬ್ಬಾಳಿಕೆ ನಡೆಸಿದರೆ, ನಮ್ಮ ಹೋರಾಟವನ್ನು ಹತ್ತಿಕ್ಕಲು ಪ್ರಯತ್ನಿಸಿದರೆ ನಾವು ಓಡಿ ಹೋಗಲ್ಲ, ಬದಲಿಗೆ ಪ್ರತಿದಾಳಿಯನ್ನು ನಡೆಸ್ತೇವೆ. ಬಲೂಚಿಸ್ತಾನದಲ್ಲಿ ಪಡೆದಂತೆ ತಮ್ಮ ಶವಗಳನ್ನು ಪಾಕ್ ಸೇನೆ ಇಲ್ಲಿ ಪಡೆಯಲ್ಲ, ಬದಲಿಗೆ ಅವರ ಶವಗಳು ಮಂಗ್ಲಾ ಡ್ಯಾಂನಲ್ಲಿ ಸಿಗುತ್ತದೆ ಎಂದು ನೇರವಾಗಿ ಪಾಕ್ ಸೇನೆಗೆ ಎಚ್ಚರಿಕೆಯನ್ನ ನೀಡಲಾಗಿದೆ. ಈಗಾಗಲೇ ಬಲೂಚಿಸ್ತಾನದಲ್ಲಿ ಬಲೂಚ್ ಲಿಬರೇಷನ್ ಆರ್ಮಿ ಹೊಡೆತಕ್ಕೆ ಸಿಕ್ಕಿ ನಲುಗುತ್ತಿರುವ ಪಾಕಿಸ್ತಾನ ಸರ್ಕಾರಕ್ಕೆ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿನ ಬೆಳವಣಿಗೆಗಳು ಪಾಕ್ಗೆ ನುಂಗಲಾರದ ಬಿಸಿ ತುಪ್ಪವಾಗಿದೆ. ಈಗಾಗಲೇ ಪಾಕಿಸ್ತಾನದಲ್ಲಿ ನಡೆಯುತ್ತಿರುವ ಬೆಳವಣಿಗೆಗಳಿಂದ ಪಾಕ್ ಸೈನಿಕರು ಭಾರೀ ಸಂಖ್ಯೆಯಲ್ಲಿ ಸೇನೆಗೆ ರಾಜೀನಾಮೆಯನ್ನ ನೀಡ್ತಾ ಇದ್ದಾರೆ. ಇದರಿಂದ ಸೇನೆಯನ್ನ ನಿಯೋಜಿಸುವುದು ಕೂಡ ಪಾಕಿಸ್ತಾನಕ್ಕೆ ಸವಾಲಾಗಿದ್ದು ಯಾವ ರೀತಿ ಪರಿಸ್ಥಿತಿಯನ್ನ ನಿಭಾಯಿಸಬೇಕು ಎಂಬುದೇ ತಿಳಿಯಲು ಆಗ್ತಾ ಇಲ್ಲ ಪಾಕಿಸ್ತಾನಕ್ಕೆ. ಭಾರತದಿಂದಲೂ ಪಾಕ್ ಮೇಲೆ ಒತ್ತಡ. ಇನ್ನು ಈ ಬೆಳವಣಿಗೆಗಳ ಮಧ್ಯೆ ಕಾಶ್ಮೀರದ ವಿಚಾರದಲ್ಲಿ ಪಾಕಿಸ್ತಾನದ ಖ್ಯಾತೆಗಳು ಹೆಚ್ಚುತ್ತಾ ಇವೆ. ಪದೇ ಪದೇ ವಿಶ್ವಸಂಸ್ಥೆಯಲ್ಲಿ ಪಾಕಿಸ್ತಾನ ಜಮ್ಮು ಮತ್ತು ಕಾಶ್ಮೀರದ ವಿಚಾರವನ್ನ ಪ್ರಸ್ತಾಪಿಸುತ್ತಿದ್ದು ಭಾರತದ ಕೈಯಲ್ಲಿ ಕೋಲು ಕೊಟ್ಟು ಪೆಟ್ಟು ತಿಂತಾ ಇದೆ. ಆಕ್ರಮಿಸಿಕೊಂಡಿರುವ ಪಾಕ್ ಆಕ್ರಮಿತ ಕಾಶ್ಮೀರವನ್ನ ಬಿಟ್ಟು ತೊಲಗಿ ಎಂದು ಪಾಕ್ಗೆ ಭಾರತ ಹೇಳ್ತಾ ಇದೆ. ಭಾರತದ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಕೂಡ ಪಿಒಕೆಯನ್ನ ಪಾಕಿಸ್ತಾನ ಬಿಟ್ಟು ಹೋದರೆ ಕಾಶ್ಮೀರ ವಿವಾದ ತಾನಾಗೇ ಮುಗಿಯುತ್ತೆ ಎನ್ನುವ ಮೂಲಕ ಪಾಕಿಸ್ತಾನಕ್ಕೆ ಟಾಂಗನ್ನು ನೀಡಿದ್ದಾರೆ. ಇನ್ನು ಈ ಹಿಂದೆಯೂ ಪಿಒಕೆ ಜನರು ಭಾರತಕ್ಕೆ ಸೇರ್ತೇವೆ ಎಂದು ಪ್ರತಿಭಟನೆಯನ್ನ ನಡೆಸಿದ್ರು. ಆಗಲೂ ಕೂಡ ತನ್ನ ಸೇನೆಯ ಮುಖಾಂತರ ಪ್ರತಿಭಟನೆಯನ್ನ ಪಾಕ್ ಸರ್ಕಾರ ಹತ್ತಿಕ್ಕಿತ್ತು. ಪಾಕ್ ಆಕ್ರಮಿತ ಕಾಶ್ಮೀರಕ್ಕೆ ಮೊದಲಿನಿಂದಲೂ ಪಾಕಿಸ್ತಾನ ಸರ್ಕಾರ ತಾರತಮ್ಯ ಮಾಡುತ್ತಲೇ ಬಂದಿದೆ. ಯೋಜನೆಗಳು, ಅನುದಾನದ ವಿಷಯದಲ್ಲಿ ಪಿಒಕೆಯನ್ನ ಹೊರಗಿನ ಭಾಗವಾಗಿಯೇ ಪಾಕಿಸ್ತಾನ ಸರ್ಕಾರ ನೋಡ್ತಾ ಬರ್ತಾ ಇದೆ. ಇದರ ವಿರುದ್ಧ ಅಲ್ಲಿನ ಜನ ಸಿಡಿದೆದ್ದಿದ್ರು. ಅಲ್ಲದೆ ತನ್ನದೇ ಕೋರ್ಟ್ನಲ್ಲಿ ಪಾಕ್ ಆಕ್ರಮಿತ ಕಾಶ್ಮೀರವನ್ನ ವಿದೇಶ ಅಥವಾ ಬಾಹ್ಯ ಪ್ರದೇಶ ಎಂದು ಪಾಕಿಸ್ತಾನ ಒಪ್ಪಿಕೊಂಡಿತ್ತು. ಇದು ಒಂದು ಲೆಕ್ಕದಲ್ಲಿ ಭಾರತಕ್ಕೆ ಅನುಕೂಲವಾಗುವಂಥದ್ದು ಖಂಡಿತ. ಈಗಾಗಲೇ ಪಾಕ್ ಆಕ್ರಮಿತ ಕಾಶ್ಮೀರ ವಿಚಾರದಲ್ಲಿ ಭಾರತ ಆಕ್ರಮಣಕಾರಿ ನಡೆ ಇಡ್ತಾ ಇರುವುದು ಕೂಡ ಪಾಕಿಸ್ತಾನಕ್ಕೆ ಸಂಕಷ್ಟ ಹೆಚ್ಚಿಸಿದೆ. ಹೀಗಾಗಿ ಆದಷ್ಟು ಬೇಗ ಪಿಒಕೆ ಪಾಕ್ ಕೈ ತಪ್ಪಿ ಭಾರತದ ಕೈ ಸೇರಿದ್ರೂ ಅಚ್ಚರಿ ಇಲ್ಲ. ಈ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ.